ನಮಸ್ತೆ. ನೀವು ಗೋಬಿ 65 ತಿಂದಿರ್ಬೋದು, ವೆಜ್ 65 ತಿಂದಿರ್ಬೋದು, ಸೋಯಾ 65 ತಿಂದಿರ್ಬೋದು. ನಾನಿಲ್ಲಿ ಇವತ್ತು ನಿಮಗೆ ಹಲಸಿನಕಾಯಿಂದ 65 ಹೆಂಗೆ ಮಾಡೋದು ಅಂತ ತೋರಿಸ್ಲಿಕತ್ತೀನಿ. ನಾವು ಮಲ್ನಾಡ್ ಕಡೆ ಹೋಗಿದ್ವಿ ಮೊನ್ನೆ ಟೂರ್ಗೆ. ಅಲ್ಲೇ ಹಲಸಿನಕಾಯಿ ತೊಗೊಂಡು ಬಂದ್ವಿ. ಆ ಹಲಸಿನಕಾಯಿನ ನೀವು ಬೇಕಾದಂಗೆ 6 ತಿಂಗಳ ತನಕ ಫ್ರೀಝರ್ನಾಗ ಸ್ಟೋರ್ ಮಾಡ್ಬೋದು. ಈ ಥರ ಚಾಕುಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊರಿ, ಕೈಗೂ ಎಣ್ಣೆ ಹಚ್ಕೊರಿ, ಅಂದ್ರೆ ಹಾಲು ಹತ್ತಂಗಿಲ್ಲ ಅದ್ರದ್ದು. ಆಮೇಲೆ ಮ್ಯಾಲಿನ ಸಿಪ್ಪಿ ಎಲ್ಲ ತೆಗೆದು ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ, ಇಲ್ಲಿ ನೋಡ್ಬೋದು ಸಿಪ್ಪಿ ತೆಗಿಲಿಕತ್ತೀನಿ ನಾನು. ಈ ಥರ ಸಿಪ್ಪಿ ತೆಗೆದು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಇಟ್ಕೋಬೇಕು ಅವನ್ನ. ಎಲ್ಲ ಹಲಸಿನಕಾಯಿ ಬಿಡಿಸಿ ಇಟ್ಕೊಳ್ಳೋತನ ಒಂದು ತಾಸಿನ ಕೆಲಸ ಆಗ್ತದೆ. ಅದ್ರ ಒಮ್ಮೆ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಅದರಿಂದ ನೀವು ಬೇಕಾದಷ್ಟು ವೆರೈಟಿ ಡಿಶಸ್ನ ಮಾಡ್ಬೋದು. ನಾನಿಲ್ಲೇ ಸಣ್ಣ ಸಣ್ಣ ಹೋಳು ಮಾಡಿ ಅವನ್ನ ನೀರಾಗ ಹಾಕ್ಲಿಕತ್ತೀನಿ. ನೀರಾಗ ಹಾಕಲಿಲ್ಲ ಅಂದ್ರೆ ಕಪ್ಪಾಗ್ತಾವೆ. ಅದಕ್ಕೆ ನೀರಾಗ ಹಾಕಿ ಇವನ್ನೇನದಲ್ಲ ಎಲ್ಲನೂ ಚೆಂದಾಗಿ ಒಮ್ಮೆ ತೊಳ್ಕೊಂಡು ಆಮೇಲೆ ಇನ್ನೊಂದು ನೀರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡೀನಿ. ಯಾಕಂದ್ರೆ ಅದು ತೊಳೆದ ನೀರೊಳಗೆ ಆಗಬಾರ್ದು. ಅದಕ್ಕೆ ಬೇರೆ ಇನ್ನೊಂದು ಪಾತ್ರೆಲಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಆ ಕಟ್ ಮಾಡಿ ಇಟ್ಕೊಂಡಿರೋ ಹೋಳೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅವ್ನು ಒಂದೇ ಒಂದು ಕುದಿ ಕುದಿಸ್ಬೇಕು. ಇಲ್ಲಿ ತೋರಿಸ್ತೀನಿ ನಿಮ್ಮ ಮುಂದೆ. ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಫ್ರೀಝರ್ನಾಗ 6 ತಿಂಗಳು ಇಟ್ಕೊಂಡು ವೆರೈಟೀಸ್ ಆಫ್ ಡಿಶಸ್ನ ನೀವು ಮಾಡ್ಬೋದು. ಇಲ್ಲಿ ನೋಡ್ರಿ, ಗ್ಯಾಸ್ ಮೇಲೆ ಇಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರ್ಶಿಣ ಪುಡಿ ಎರಡನ್ನೂ ಹಾಕೀನಿ. ಒಂದೇ ಒಂದು ಕುದಿ, ಭಾಳ ಹಣ್ಣಾಗಬಾರ್ದು, ಒಂದು ಕುದಿ. ಈ ಥರ ಮಾಡಿಟ್ಕೊಂಡು ಅವು ಒಂದು ಅಗಲಂದು ಬುಟ್ಟಿಗೆ ಅಥವಾ ಒಂದು ಇದಕ್ಕೆ ಹಾಕ್ಕೊಡ್ರಿ, ಟ್ರೇಕ್ಕೆ ಆರಬೇಕವು. ಸ್ವಲ್ಪ ಆರಿದ ಮೇಲೆ ಅವನ್ನೇನು ಮಾಡಬೇಕು, ಈ ಥರ ಜಿಪ್ಲಾಕ್ ಬ್ಯಾಗ್ನಾಗ ಹಾಕಿ ಫ್ರೀಝರ್ನಾಗ ಸ್ಟೋರ್ ಮಾಡಬೇಕು. ಆರ್ಬೇಕಾ ಅದ್ರವು ಬಿಸಿ ಇರುವಾಗ ಹಾಕಬೇಡ್ರಿ. ಈ ಥರ ನೀವು ಮಾಡಿಟ್ಕೊಂಡ್ರೆ ಇದರಿಂದ ಬೇಕಾದ ಥರದ ವೆರೈಟೀಸ್ ಆಫ್ ಡಿಶಸ್ನ ಮಾಡ್ಬೋದು. ನನ್ನ ಹಿಂದಿನ ವೀಡಿಯೋಸ್ನಾಗ ನೋಡ್ರಿ, ಇನ್ನೂ 2-3 ವೆರೈಟಿ ಡಿಶಸ್ನ ಹೇಳಿನ ಹಲಸಿನಕಾಯಿ ಬಗ್ಗೆ. ಈಗ ಏನದಲ್ಲ, ಈ ಫ್ರೀಝರ್ನಾಗ ಇಟ್ಟಂಥದನ್ನು ತಕ್ಕೊಂಡು ಅದಕ್ಕೆ ನಾ ಇಲ್ಲೇ 65 ಮಾಡಲಿಕ್ಕೆ ನೋಡ್ರಿ, ಅದು ಫ್ರೀಝಾಗಿ ಹೆಂಗಾಗ್ಯದ. ಇದಕ್ಕೆ ಬೇರೆ ಏನೂ ಹಾಕಿಲ್ಲ ನಾನು. ಉಪ್ಪು, ಖಾರ, ಮಸಾಲೆ, ಭಾಳ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕ್ರಿ. ಇಲ್ಲಿ ನೋಡ್ರಿ, ಉಪ್ಪು, ಖಾರ, ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಹಿಂಗೆ ಹಾಕೀನಿ, ರೆಡ್ ಚಿಲ್ಲಿ ಪೌಡರ್, ಕಲರಿಗೆ ಒಂದು ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕ್ರಿ. ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕಿ ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಒಂದು ಸ್ವಲ್ಪ ಮೈದಾ. ಆ ಫ್ರೀಝರ್ನಲ್ಲಿ ಇಟ್ಟಿದ್ದಕ್ಕೆ ಅದಕ್ಕೆ ಸ್ವಲ್ಪ ನೀರು ಅಂಶ ಇರ್ತದಲ್ಲ, ಅದೇ ನೀರಿನ ಅಂಶದಾಗ ಅದು ಎಲ್ಲ ಹಿಟ್ಟು ಅದಕ್ಕೆ ಹತ್ಕೋತದೆ. ಇಲ್ಲೇ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಮೆಣಸಿನ ಪುಡಿ, ಒಂದು ಸ್ವಲ್ಪ ಹಿಂಗು, ಇಷ್ಟು ಹಾಕಿ ಅದೇ ನೀರಿನ ಅಂಶಕ್ಕೆ ಅದೆಲ್ಲ ಹತ್ಕೋತದೆ. ಎಕ್ಸ್ಟ್ರಾ ನೀರೇನು ನಾನು ಆ್ಯಡ್ ಮಾಡಿಲ್ಲ. ಈ ಥರ ಕಲಿಸಿ ಒಂದು 5-10 ನಿಮಿಷ ಬಿಟ್ಟರೆ ಸಾಕು. ಅದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಮಸಾಲೆ ಎಲ್ಲ ಹತ್ಕೊಂಡು ಮ್ಯಾರಿನೇಟ್ ಆಗ್ತದೆ. ಇಲ್ಲಿ ನೋಡ್ರಿ, ನಾ ಯಾವುದೇ ಥರ ನೀರು ಹಾಕಿಲ್ಲ, ಏನೂ ಹಾಕಿಲ್ಲ. ಇಷ್ಟು ಮಾಡಿ ಚಲೋತ್ನಂಗೆ ಅದನ್ನು ಕಲಿಸಿ ಒಂದು 10 ನಿಮಿಷ ಮುಚ್ಚಿಟ್ಬಿಡಿ. ಅಷ್ಟರೊಳಗೆ ನಾವಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಮಾತ್ರ ಬಿಸಿಯಾಗಿ ಕಾದಿರಬೇಕು. ಬಿಸಿಯಾಗಿ ಕಾದಿರೋ ಎಣ್ಣೆಗೆ ಒಂದೊಂದನ್ನೇ ಬಿಟ್ಕೊರಿ. ಸ್ವಲ್ಪ ಸಿಡಿತಾವ, ಸ್ವಲ್ಪ ಜಾಗಿಂದ ಮಾಡಿರಿ. ಇಲ್ಲಿ ನೋಡ್ರಿ, ಈ ಥರ ಬಿಸಿ ಕಾದ್ಮೇಲೆ ಒಂದೊಂದನ್ನು ಬಿಟ್ಕೊರಿ. ಅದಕ್ಕೆ ಸ್ವಲ್ಪ ಸ್ಲೋ ಇಟ್ಕೊರಿ. ಮೀಡಿಯಮ್ ಹೀಟ್ನಾಗ ಕರೆದ್ರೆ ಗೋಲ್ಡನ್ ಬ್ರೌನ್ ಆಗ್ತಾವೆ, ಕ್ರಿಸ್ಪಿಯಾಗಿ ಉಳಿತಾವೆ. ಭಾಳ ಹೊತ್ತನ ಕ್ರಿಸ್ಪಿಯಾಗೇ ಉಳಿತಾವೆ. ಏನು ಡಬಲ್ ಬಾಯ್ಲಿಂಗ್ ಬೇಡ ಅಥವಾ ಡಬಲ್ ಫ್ರೈಯಿಂಗ್ ಬೇಡ, ಏನು ಬೇಡ. ಒಂದೇ ಫ್ರೈಯಿಂಗ್ನಾಗ ಬೆಸ್ಟ್ ರಿಸಲ್ಟ್ ಸಿಗ್ತದೆ. ಈ ಥರ ಒಮ್ಮೆ ಟ್ರೈ ಮಾಡಿರಿ. ಜಾಕ್ ಫ್ರೂಟ್ ಸಿಗೋದ ಅಪರೂಪ, ಸಿಕ್ಕಾಗ ಮಾಡಿ ನೋಡ್ರಿ. ಮಕ್ಕಳಿಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿರಿ, ಹೆಂಗೆ ಅನಿಸ್ತಂತ ಹೇಳ್ರಿ. ಈ ಥರದ ಸ್ಪೆಷಲ್ ರೆಸಿಪಿಗೋಸ್ಕರ ನಮ್ಮ ಸವಿ ಕುಟೀರ್ನ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ಏನಾರ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ಅಥವಾ ಏನಾರು ಚೇಂಜಸ್ ಮಾಡ್ಕೊಳ್ಳೋದಿದ್ರೆ
ನಾನು ನೆಕ್ಸ್ಟ್ ವೀಡಿಯೋದಾಗ ಅದನ್ನು ಮಾಡ್ಕೋತೀನಿ, ಟ್ರೈ ಮಾಡ್ತೀನಿ. ನೀವು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತಂತ ಹೇಳ್ರಿ. ನೋಡ್ರಿ ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿರೋ ಜಾಕ್ ಫ್ರೂಟ್ 65 ರೆಡಿ ಆಯಿತು. ಇದಕ್ಕೆ ಬೇಕಂದ್ರೆ ನೀವು ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಅಥವಾ ಮ್ಯಾಗಿ ಮಸಾಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಮಳೆಗಾಲದಾಗ ಇದನ್ನು ಟ್ರೈ ಮಾಡಿ ಹೆಂಗೆ ಅನ್ನಿಸ್ತಂತ ಹೇಳ್ತೀರಿ. ಥ್ಯಾಂಕ್ ಯು.